ನಮಸ್ತೆ ಫ್ರೆಂಡ್ಸ್, ನಿಮಗೆಲ್ಲರಿಗೂ ಸರೋಜ ಚಂಗೊಳ್ಳಿ ಸಬ್ ಚಾನಲ್ಗೆ ಸ್ವಾಗತ. ಮುಖ್ಯವಾದ ಒಂದು ಕಾನೂನು ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಅದೇನೆಂದರೆ, ಕರ್ನಾಟಕ ಹೈಕೋರ್ಟಿನ ನ್ಯಾಯಮೂರ್ತಿಗಳಾಗಿರುವಂತಹ ಎಂ ನಾಗಪ್ರಸನ್ನ ಸಾಹೇಬ್ರವರು ನೀಡಿರುವಂತಹ ಒಂದು ತೀರ್ಪಿನ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀನಿ. ಪೊಲೀಸರು ಮತ್ತು ಮ್ಯಾಜಿಸ್ಟ್ರೇಟ್ ಅವರ ಕಾರ್ಯವಿಧಾನದ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸಿ ರಿಟ್ ಡಿಸಿಷನ್ ಕೊಟ್ಟಿದೆ. ಖಾಸಗಿ ವ್ಯಕ್ತಿಯೊಬ್ಬರು ನೀಡಿರುವಂತಹ ಖಾಸಗಿ ದೂರನ್ನು ಮರುಸ್ಥಾಪನೆ ಮಾಡಬೇಕು ಅಂತ ಹೇಳಿ ಸ್ಪಷ್ಟ ಮಾತುಗಳಲ್ಲಿ ಹೇಳಿದೆ. ಫ್ರೆಂಡ್ಸ್, ಸಾಮಾನ್ಯವಾಗಿ ನಾವು ದೂರನ್ನು ಕೊಡುವಾಗ ಪೊಲೀಸ್ ಸ್ಟೇಷನ್ಗಳಿಗೆ ಹೋಗ್ತೀವಿ, ಇದು ಕಾಮನ್ ಇದು. ಆದರೆ ಪೊಲೀಸರು ಎಷ್ಟೋ ಬಾರಿ ಕೆಲವೊಂದು ಪ್ರಕರಣಗಳು ಸಿವಿಲ್ ನೇಚರ್ ಇದೆ ಅಂಥೇಳಿ ಒಂದು ಎಂಡಾರ್ಸ್ಮೆಂಟನ್ನು ಕೊಟ್ಟು ಕಳಿಸ್ಬಿಡ್ತಾರೆ. ಆಗ ನಾವೇನು ಮಾಡಬೇಕು? ಅನಿವಾರ್ಯವಾಗಿ ಮ್ಯಾಜಿಸ್ಟ್ರೇಟ್ ಅವರಿಗೆ ಪ್ರಸ್ತುತ ಜಾರಿಯಲ್ಲಿರುವಂತಹ 223 BNSS ಆ್ಯಕ್ಟ್ ಪ್ರಕಾರ ನಾವು ಪ್ರೈವೇಟ್ ಕಂಪ್ಲೇಂಟನ್ನು ಜುಡಿಷಿಯಲ್ ಮ್ಯಾಜಿಸ್ಟ್ರೇಟಿಗೆ ಕೊಡಬೇಕಾಗ್ತದೆ. ಅಂದರೆ ಜಡ್ಜಿಗೆ JMFC ಕೋರ್ಟಿಗೆ ನಾವು ಪ್ರೈವೇಟ್ ಕಂಪ್ಲೇಂಟನ್ನು ಹಾಕೋಬೇಕಾಗ್ತದೆ. ನಾವು ಪ್ರೈವೇಟ್ ಕಂಪ್ಲೇಂಟ್ ಜೊತೆಗೆ ಹಾಕಿರುವಂಥ ಡಾಕ್ಯುಮೆಂಟ್ಸ್ ಪಕ್ಕಾ ಆಗಿದ್ದು ಅವು ಮ್ಯಾಜಿಸ್ಟ್ರೇಟ್ ಅವರಿಗೆ ಮನವರಿಕೆ ಆಗಿದೆ ಅಂತಂದರೆ ದೂರುದಾರರಿಂದ ಸೋಲು ಸ್ಟೇಟ್ಮೆಂಟನ್ನು ತಗೊಂಡು ಅದನ್ನು CC ಆಗಿ ಕನ್ವರ್ಟನ್ನು ಮಾಡಬೇಕಾಗ್ತದೆ. ಇಲ್ಲ ಇನ್ನೂ ಅಡಿಷನಲ್ ಆಗಿ ವಿಚಾರಣೆ ಬೇಕು ಅಂದರೆ ಸ್ಥಳೀಯ ಜ್ಯೂರಿಸ್ಡಿಕ್ಷನಲ್ ಪೊಲೀಸ್ನವರಿಗೆ BNSS ಆ್ಯಕ್ಟಿನ ಸೆಕ್ಷನ್ 175 ಸಬ್ ಕ್ಲಾಸ್ 3 ಪ್ರಕಾರ ಒಂದು ರಿಪೋರ್ಟಿಗೆ ಮ್ಯಾಜಿಸ್ಟ್ರೇಟ್ ನಿರ್ದೇಶನವನ್ನು ನೀಡಬೇಕಾಗ್ತದೆ. ಅಂದರೆ ಈ ಪ್ರಕರಣವನ್ನು ನೀವು ಸ್ಟಡಿ ಮಾಡಿ ಒಂದು ರಿಪೋರ್ಟನ್ನು ಕೋರ್ಟಿಗೆ ಕೊಡಿ ಅಂತೇಳಿ ಕೇಳ್ಕೋಬೇಕಾಗ್ತದೆ. MN ರಮೇಶ್ ಅಂಡ್ ಅನದರ್ ವರ್ಸಸ್ ಸ್ಟೇಟ್ ಪ್ರಕರಣದಲ್ಲಿ ರಮೇಶ್ ಅವರು ಪೊಲೀಸ್ ಸ್ಟೇಷನ್ಗೆ ಒಂದು ಅರ್ಜಿಯನ್ನು ಕೊಡ್ತಾರೆ. ಆದರೆ ಅದು ಸಿವಿಲ್ ನೇಚರ್ ಇದೆ ಅಂತೇಳಿ ಪೊಲೀಸ್ ಸ್ಟೇಷನ್ನವರು ಅದನ್ನು ರಿಜೆಕ್ಟ್ ಮಾಡ್ತಾರೆ. ಆಗ ಅವರು PCR ಅನ್ನು ಹಾಕ್ಕೊಳ್ತಾರೆ, ಜಡ್ಜ್ ಮುಂದೆ ಪ್ರೈವೇಟ್ ಕಂಪ್ಲೇಂಟನ್ನು ಹಾಕ್ಕೊಳ್ತಾರೆ. ಹಾಕಿದ ನಂತರ ಮ್ಯಾಜಿಸ್ಟ್ರೇಟ್ ಅವರು ಪೊಲೀಸ್ನವರಿಗೆ ಒಂದು ಡೈರೆಕ್ಷನ್ ಅನ್ನು ಕೊಟ್ಟು ವಿಚಾರಣೆ ರಿಪೋರ್ಟ್ ಕೊಡಿ ಅಂತ ಹೇಳ್ತಾರೆ. ಆದರೆ ಆ ಪೊಲೀಸ್ನವ್ರು ಏನು ಮಾಡ್ತಾರೆ ಅಂದರೆ, ಈ ದೂರುದಾರರ ಮೇಲೆ ಇಲ್ಲ ಸಲ್ಲದ ಆರೋಪ ಹೊರಿಸಿ ಅವರ ಮೇಲೆ FIR ಅನ್ನು ದಾಖಲು ಮಾಡ್ತಾರೆ. ಅದೇ ಸ್ಟೇಷನ್ನಲ್ಲಿ ಆ FIR ಕಾಪಿಯನ್ನು ಮ್ಯಾಜಿಸ್ಟ್ರೇಟಿಗೆ ಕೊಡ್ತಾರೆ. ಮ್ಯಾಜಿಸ್ಟ್ರೇಟ್ ಅವರು ಆ FIR ಕಾಪಿಯನ್ನು ಪೊಲೀಸರು ನೀಡಬೇಕಾದ ವರದಿಗೆ ಸಮಾನವಾಗಿ ಪರಿಗಣಿಸಿ ಆ ಒಂದು PCR ಅನ್ನು ಡಿಸ್ಮಿಸ್ ಮಾಡ್ತಾರೆ. ಇದರ ವಿರುದ್ಧವಾಗಿ MN ರಮೇಶ್ ಅವರು ಹೈಕೋರ್ಟನ್ನು ಅಪ್ರೋಚ್ ಮಾಡ್ತಾರೆ. ನ್ಯಾಯಮೂರ್ತಿಗಳಾದ ಎಂ ನಾಗಪ್ರಸನ್ನ ಸಾಹೇಬ್ರ ಮುಂದೆ ಬರ್ತದೆ. ಆಗ ಕೂಲಂಕುಷವಾಗಿ ವಾದ ಪ್ರತಿವಾದವನ್ನು ಆಲಿಸಿದಾಗ ಪ್ರೈವೇಟ್ ಕಂಪ್ಲೇಂಟನ್ನು ಹಾಕಿದಾಗ ಪೊಲೀಸ್ನವರು ಒಂದು ವಿಚಾರಣೆ ಮಾಡಿ ಒಂದು ರಿಪೋರ್ಟನ್ನು ಕೊಡಬೇಕೇ ಹೊರತು ಅವ್ರ ಮೇಲೆ FIR ಹಾಕೋದಲ್ಲ. ಹಾಕಿದ ಮೇಲೆ ಆ FIR ಅನ್ನು ಸದರಿ ಮ್ಯಾಜಿಸ್ಟ್ರೇಟರು ಅದನ್ನು ರಿಪೋರ್ಟಿಗೆ ಸಮಾನವಾಗಿ ಪರಿಗಣಿಸಬಾರದು. FIR ಹಾಕಲಿಕ್ಕೆ ನಿರ್ದೇಶನವನ್ನು ಕೋರ್ಟ್ ಕೊಟ್ಟರೆ ಮಾತ್ರ ಪೊಲೀಸ್ನವರು FIR ಅನ್ನು ಹಾಕಬೇಕಾಗಿತ್ತು. ಆದರೆ ಇದರಲ್ಲಿ ಸ್ಪಷ್ಟ ಡೈರೆಕ್ಷನ್ ಇಲ್ಲ. ಹಾಗಾಗಿ ಪೊಲೀಸರು ರಿಪೋರ್ಟನ್ನು ಕೊಡಬೇಕೇ ಹೊರತು FIR ದಾಖಲಿಸಿ ಅದನ್ನು ಕೋರ್ಟಿಗೆ ಕೊಡೋದಲ್ಲ. ಅದನ್ನು ತಪ್ಪಾಗಿ ಪರಿಗಣಿಸಿದಂಥ ಮ್ಯಾಜಿಸ್ಟ್ರೇಟ್ ಕೂಡ ಅವರ PCR ಅನ್ನು ಪ್ರೈವೇಟ್ ಕಂಪ್ಲೇಂಟನ್ನು ಡಿಸ್ಮಿಸ್ ಮಾಡಿದ್ದು ತಪ್ಪಾಗಿದೆ ಅಂತ ಹೇಳಿ ಹೈಕೋರ್ಟ್ ತೀವ್ರವಾಗಿ ಮ್ಯಾಜಿಸ್ಟ್ರೇಟ್ ಮತ್ತು ಪೊಲೀಸರ ಈ ಕ್ರಮವನ್ನು ಹೈಕೋರ್ಟ್ ಸ್ಪಷ್ಟವಾಗಿ ಖಂಡಿಸಿ ಪುನಃ MN ರಮೇಶ್ ಅವರು ಸಲ್ಲಿಸಿರುವಂತಹ PCR ಅನ್ನು ಮರುಸ್ಥಾಪನೆ ಮಾಡಬೇಕು, ಮತ್ತೆ ವಿಚಾರಣೆಗೆ ತಗೊಳ್ಬೇಕು. ಇದು ಕಾನೂನು ಮತ್ತು ನ್ಯಾಯದ ದೃಷ್ಟಿಯಿಂದ ಅನ್ಯಾಯ ಆಗಿದೆ. PCR ವಿಚಾರಣೆ ಮಾಡುವಾಗ ಯಾವ ಕ್ರಮವನ್ನು ಅನುಸರಿಸಬೇಕು ಎಂಬುದರಲ್ಲಿ ಮ್ಯಾಜಿಸ್ಟ್ರೇಟ್ ಮತ್ತು ಪೊಲೀಸರು ಇಬ್ಬರು ತಪ್ಪನ್ನು ಎಸಗಿದ್ದಾರೆ. ಹಾಗಾಗಿ ಆ PCR ಅನ್ನು ಮತ್ತೆ ವಿಚಾರಣೆಗೆ ತಗೋಬೇಕು ಅಂತ ಹೇಳಿ ಒಂದು ತೀರ್ಪನ್ನು ನೀಡಲಾಗಿದೆ. ನಿಮಗೆ ಈ ರೀತಿ ಸಂದರ್ಭಗಳು ಒದಗಿ ಬಂದರೆ MN ರಮೇಶ್ ವರ್ಸಸ್ ಕರ್ನಾಟಕ ಸ್ಟೇಟ್ ಎಂಬ ಪ್ರಕರಣವನ್ನು ನೀವು ಗೂಗಲಿಗೆ ಹೋಗಿ ಸರ್ಚ್ ಮಾಡಿಕೊಂಡ್ರೆ ಇಂಥ ಸಂದರ್ಭಗಳು ಬಂದಾಗ ನೀವು ಬಳಸ್ಕೊಳ್ಳಿ ಅಂತ ಹೇಳ್ತಾ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.